ಸ್ವಿಂಡನ್. ಓಕೆ. ದೊಡ್ಡಮ್ಮ. ಆಂಟಿ. ದೊಡ್ಡಮ್ಮ. ದೊಡ್ಡಮ್ಮ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ಯಾಕೆಂದರೆ ನನ್ನ ತಂಗಿ ಫಾರಿನಿಂದ ಬಂದಿದ್ದಾಳೆ, ಸ್ವೀಡನಲ್ಲೇ ಇರೋದಂತೆ. ಹಾಗಾಗಿ ಅವಳು ಆಗಲೇ ಒಂದು 5-6 ವರ್ಷದ ಮೇಲೆ ಆಗಿತ್ತು ಅನಿಸುತ್ತೆ. ಫಸ್ಟೆಲ್ಲ ಹೋಗಿದ್ಲು ಯಜಮಾನ್ರ ಜೊತೆ, ಈಗ ಮಕ್ಕಳನ್ನ ಎಲ್ಲ ಕರ್ಕೊಂಡು ಅಲ್ಲಿದ್ದಾಳೆ. ಇನ್ನೊಂದು ಅವಳ ಬಗ್ಗೆ ಹೆಮ್ಮೆ ಆದಂಥ ವಿಷಯನೇ ತುಂಬಾ ಹೆಮ್ಮೆ ಅನಿಸುತ್ತೆ ಅವಳ ಬಗ್ಗೆ ಮಾತಾಡೋದಕ್ಕೆ. ಏನಂದರೆ ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮನ ಇವಳೇ ನೋಡ್ಕೊಳ್ತಾ ಇರೋದು. ಗಂಡು ಮಕ್ಕಳು ಮಾಡೋ ಕರ್ತವ್ಯ ಎಲ್ಲ ಇವಳೇ ಮಾಡ್ತಾಯಿದ್ದಾಳೆ. ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಹೇಳ್ತೀನಿ ಇವಳಿಗೆ. ನಮ್ಮ ಚಿಕ್ಕಪ್ಪಂಗೂ ಸ್ವಲ್ಪ ನಮ್ಮ ಅಪ್ಪನ ಥರನೇ ಓಡಾಡೋದಕ್ಕೆಲ್ಲ ಆಗೋದಿಲ್ಲ. ನಮ್ಮ ಚಿಕ್ಕಪ್ಪನ ಹೆಸರೆಲ್ಲ ಕೇಳಿರ್ತೀರ, ಹಳೆಯ ಕಲಾವಿದರು. ಒನ್ಸ್ ಅಪಾನ್ ಎ ಟೈಮ್ ಮಸಣದವು ಆ ಫಿಲಮಲ್ಲೆಲ್ಲ ಆ್ಯಕ್ಟಿಂಗ್ ಮಾಡಿದ್ದಾರೆ ನಮ್ಮ ಚಿಕ್ಕಪ್ಪ. ತುಂಬಾ ಖುಷಿ ಆಯಿತು ಇವಳು ಬಂದಿದ್ದು ನನಗೆ. ಅವ್ರ ಮಗಳು ಸಮುದ್ಯತ ಅಂತ ಹೆಸರು. ಬೆಂಗಳೂರಲ್ಲಿ ಇರೋದಾ? ಯಾವ ಸ್ಟ್ಯಾಂಡರ್ಡು? ಟೆಡಿ ಬೇರ್ ತಗೊಂಡೋಗ್ತೀಯಾ? ನೋಡು, ನಿನಗಿನ್ನ ದಪ್ಪ ಇದ್ದಿದ್ದು ತಗೊಂಡೋಗ್ತೀಯಾ? ಸಮುದ್ಯತ ಅಲ್ಲ? ಸ್ವಿಂಡನ್. ಓಕೆ. Son, what did you eat today? ನಾನು ಯಾರು? Do you speak English or Kannada? English and Kannada. Which one do you like? I like English and Kannada. Which one? No, two. ಏಯ್ ಇಲ್ಲೋಡು ಚಿನ್ನು, ನೀನು ಎಲ್ಲಿರೋದು? I don't know. ನಾನು ಏನಾಗ್ಬೇಕು ನಿನ್ಗೆ? Come on, who is that? ದೊಡ್ಡಮ್ಮ. Two. Auntie. ದೊಡ್ಡಮ್ಮ. ದೊಡ್ಡಮ್ಮ. ಸ್ಪೀಕ್. ದೊಡ್ಡಮ್ಮ. Auntie. ದೊಡ್ಡಮ್ಮ. Dodama. ಹಾಗೂ ಅಡುಗೆ ಎಲ್ಲ ಮಾಡ್ತೀನಿ ಅಂತ ಹೇಳಿದೆ. ಅವಳು ಅವ್ರ ಮನೆ ದೇವ್ರಿಗೆಲ್ಲ ಹೋಗಿ ಬಂದಿದ್ದೀನಿ, ಅಲ್ಲೇ ಎಲ್ಲ ಊಟ ಮಾಡ್ಕೊಂಡು ಬಂದಿದ್ದೀನಿ, ಬೇಡ ಅಂತ ಹೇಳಿದ್ಲು. ಹಾಗೂ ಸ್ವಲ್ಪ ಲೈಟಾಗಿ ಏನಾದರೂ ಸ್ವೀಟ್ ಮಾಡ್ತೀನಿ ಇರು, ಜಾಮೂನ್ ಅಥವಾ ಪಾಯಸ ಅಂತ ಕೇಳಲಿಲ್ಲ. ಇಲ್ಲ ಏನೋ ಬೇಡ ಅಂತ ನಮ್ಮ ಚಿಕ್ಕಮ್ಮನೂ ಅಷ್ಟೇ ಬೇಡ ಅಂದರು. ನಮ್ಮ ಚಿಕ್ಕಮ್ಮ ಮತ್ತು ಅವರು ಬೀಗ್ತಿ ಅಂದರೆ ನಮ್ಮ ಶಾಂತಲ್ ಅವರ ಅತ್ತೆ, ಅವರು ಕೂಡ ಬಂದಿದ್ದರು. ನಮ್ಮ ಶಾಂತಲಂಗೆ 2 ಗಂಡು ಮಕ್ಕಳು, 2 ಮಕ್ಕಳು. ಒಂದು ಗಂಡು ಚಿನ್ಮಯ್ ಅಂತ ಹೇಳಿ, ಇವಳು ಸಮುದ್ಯತ. ತುಂಬಾ ಕ್ಯೂಟಾಗಿ ಮಾತಾಡ್ತಾಯಿದ್ಲು. ತುಂಬಾ ಖುಷಿ ಆಯಿತು ಅವರು ನೋಡಿ. ನಾನು ಜಸ್ಟ್ ಒಂದು ವಾಟ್ಸಪ್ಪಲ್ಲಿ ಫೋಟೋನ ಹಾಕಿದ್ದೆ, ಅದು ನೋಡೇ ನಮ್ಮ ರಿಲೇಷನ್ ಎಲ್ಲರೂ ಫೋನ್ ಮಾಡಿದ್ರು ನನಗೆ. ಶಾಂತಲ ಬಂದಿದ್ಲ, ಚೆನ್ನಾಗಿದ್ದಾಳ, ತುಂಬಾ ಸಣ್ಣ ಆಗಿದ್ದಾಳೆ ಅಂತ ಹೇಳ್ತಾಯಿದ್ರು. ಇವ್ರ ಜೊತೆ ನನಗೆ ಚೈಲ್ಡ್ಹುಡ್ಡಲ್ಲಿ ತುಂಬಾ ಮೆಮೊರೀಸ್ ಇದೆ. ಅವೆಲ್ಲ ನೆನೆಸ್ಕೊಂಡಿಬ್ರು ಮಾತಾಡ್ತಿದ್ವಿ. ಹಾಗೆ ಹೇಗೂ ಬಂದಿದ್ದಾಳ, ಬಳೆ ತೊಡಿಸ್ತೀನಿ ಬಾ ಅಂದೆ. ಹೌದು, ನನಗೂ ಇಷ್ಟ ತೊಡಿಸು ಅಂತೇಳಿ. ಕಡಿಮೆ ಇತ್ತು ಬಳೆ. ಈಗ ಬಳೆ ಏನೂ ಅಷ್ಟೊಂದು ತಂದಿರಲಿಲ್ಲ, ಮನೆಯೆಲ್ಲ ಆಲ್ಟ್ರೇಷನ್ ಇಟ್ಕೊಂಡಿದ್ವಲ್ಲ, ಹಂಗಾಗಿ ಅಷ್ಟೊಂದು ಇರಲಿಲ್ಲ ಬಳೆ. ಒಂದೇ 1 ಡಜನ್ ಇತ್ತು ನನ್ನ ಹತ್ರ. ಅದನ್ನೇ 2 ಕೈಗೂ ಹಾಕ್ತೆ. ಒಂದು ಕೈಗೆ ಹಾಕ್ಕೊಂಡಿದ್ಲು ನಮ್ಮ ಚಿಕ್ಕಮ್ಮ. ಇಲ್ಲ 2 ಕೈಗೂ ಹಾಕು ಅಂತ ಹೇಳಿದ್ರು. ಚೆನ್ನಾಗಿ ಕಾಣಿಸ್ತಾ ಇತ್ತು ಬಳೆ ಕೂಡ. ಅವಳು ಅಷ್ಟೇ ತುಂಬಾ ದಪ್ಪ ಇದ್ಲು, ಸಿಕ್ಕಾಪಟ್ಟೆ ಸಣ್ಣ ಹೋಗಿದ್ದಾಳೆ. ಎಲ್ಲರೂ ಕೇಳಿದ್ರು ನನ್ನ ಶಾಂತಲ್ಲ, ನಿನ್ನ ಫೋಟೋ ಹಾಕಿದ ತಕ್ಷಣ ಎಲ್ಲರೂ ಖುಷಿ ಆಯಿತು. ಎಲ್ರಿಗೂ ನಮ್ಮ ಫ್ಯಾಮಿಲಿನಲ್ಲಿ ಎಲ್ಲರೂ ಕೇಳಿದ್ರು. It's too big for you. ದೊಡ್ಡದೇ ಕಣ್ಣಂಟಿ ಇದು 2 ಕಾಲನೇ. ಇದು ಶಾಂತನಿಗೆ ಇದು ದೊಡ್ಡದೇ ಆಯ್ತು. ಇನ್ನು ಚಿಕ್ಕದು 2 ಆದ್ರೆ ಸಾಕು ಇವಳಿಗೆ. ನಿಜ ಜಾಗ ಇಷ್ಟು ದೊಡ್ಡದು ಬೇಕಾಗಿಲ್ಲ. ಲೊಡಲೊಡ ಚಿಕ್ಕ ಸೈಜ್ ಇಲ್ವಾ? ಚಿಕ್ಕ ಸೈಜ್ ಖಾಲಿ ಆಗ್ಬಿಟ್ಟೈತಮ್ಮ. ಅದನ್ನೇ ಬ್ಯಾಗ್ ಖಾಲಿ ಆಗ್ಬಿಟ್ಟೈತಿ. ಫಂಕ್ಷನ್ ತರಬೇಕು ತೊಡ್ಸೋರಿಗೆಲ್ಲ. ಸತ್ಯನಾರಾಯಣ ಪೂಜೆಗೆ ತರಿಸ್ಬೇಕು ಅಂತ ವರಮಹಾಲಕ್ಷ್ಮಿನ ತೋರಿಸ್ತೀಯ. ಪೂಜೆಗೆ ಬೇರೆ ಇಡ್ತೀನಿ ನಾನು 2 ತೋಡ. ಅದು ಇಲ್ಲ, ಖಾಲಿ ಆಗ್ಬಿಟ್ಟೈತೆ. ಇದು ಫುಲ್ 2 ತೋಡ ಅಂದ್ರೆ ಇಷ್ಟೆಲ್ಲ ಬರುತ್ತೆ. ಅದು ತರಬೇಕಿತ್ತು, ತರಿಸಿಲ್ಲ. ಒಂದು ಅರ್ಧ ಮುಕ್ಕಾಲು ಗಂಟೆ ಅಷ್ಟೇ ಇದ್ದಿದ್ದು ನಮ್ಮ ಶಾಂತಲ್ಲ. ಅಷ್ಟಕ್ಕೆ ತುಂಬಾ ಖುಷಿ ಆಯಿತು. ಇನ್ನೂ ಒಂದು ಸ್ವಲ್ಪ ಹೊತ್ತು ಮಾತಾಡ್ಬೋದಿತ್ತು. ಏನು ಮಾಡ್ತೀರಾ, ಅವಳಿಗೂ ಸ್ವಲ್ಪ ಕೆಲಸ ಇದೆ ಅಂತ ಹೇಳಿದ್ಲು. ಬ್ಯಾಂಕಿಗೆಲ್ಲ ಹೋಗ್ಬೇಕಂತೆ. ಮತ್ತು ಅವ್ರ ಚೈಲ್ಡ್ಹುಡ್ ಫ್ರೆಂಡ್ಸ್ ಎಲ್ಲ ಫೋನ್ ಮಾಡಿದ್ರಂತೆ. ಅದಕ್ಕೋಸ್ಕರ ಅವಳು ಇರೋಕ್ಕಾಗೋದಿಲ್ಲ, ಇಲ್ಲ ಬರ್ತೀನಿ ಅಂತ ಹೇಳಿದ್ರು. ನೋಡಿ, ಇವರು ನಮ್ಮ ಚಿಕ್ಕಮ್ಮ, ನೋಡಿರ್ತೀರ ಒಂದೆರಡು ವೀಡಿಯೋದಲ್ಲಿ ಇವ್ರನ್ನ. ಇವರು ಬನಶಂಕರಿ ಹತ್ರನೇ ಇರೋದು. ನನ್ನ ಮಗಳು ನೋಡೋಕೆ ಹೋದಾಗೆಲ್ಲ ಇವರು ಹೇಳ್ತಿರ್ತಾರೆ ಬರೋಲ್ಲ ಅಂತ. ಬಟ್ ಈ ನಡುವೆ ಹೋಗೇ ಇಲ್ಲ ನಾನು. ಇವ್ರು ಬಂದು ಅವ್ರ ಅತ್ತೆ.
ಏನಾದರೂ ಅಡುಗೆ ಮಾಡ್ಬೋದಾಗಿತ್ತು, ಬಟ್ ಅವಳೇನು ಬೇಡ ಬೇಡ ಅಂತ ಹೇಳಿದ್ಲು, ಹಂಗಾಗಿ ಏನೂ ಮಾಡಲಿಲ್ಲ. ಈಗ ಭಾಷೆಲ್ಲ ಇದ್ರೆ ಇದ್ರೆ ಬರ್ತೀನಿ. 1 hour ಅಷ್ಟೊತ್ತಲ್ಲ ನೋಡ್ತೀವಿ. ಎಲ್ಲ ರೆಡಿ ಮಾಡಿ ಫ್ರೆಂಡ್ಸ್ ಎಲ್ಲ ಅಲ್ಲಿಗೆ ಹೋಗೋಣ ಇಲ್ಲಿಗೆ ಹೋಗೋಣ ಏನು ಬಳೆ ಎಸ್ಲು ಇಟ್ಕೊಂಡಿದ್ದೀನಿ ಸಿಟ್ಟು ಬಂದು ಅಲ್ಲೇ ಎಸ್ಲು ರೆಡ್ ಕೊಟ್ಟಿಲ್ಲ ಅಂತ. ಅಷ್ಟು ದೂರದಿಂದ ನೆನೆಸ್ಕೊಂಡು ಬಂದಿದ್ದಕ್ಕೆ ನಂಗೆ ತುಂಬ ಖುಷಿ ಆಯಿತು. ಶಾಂತಲ ನನ್ನ ತಂಗಿ ನಾನು ನೋಡೋಕೆ ಅಲ್ಲಿಂದ ಬಂದಿದ್ದಾಳೆ, ಹೊರಡ್ತಾ ಇದ್ದಾಳೆ. ತುಂಬಾ ಬೇಜಾರಾಯ್ತು ನನಗೆ, 1 hour ಕೂಡ ಇರಲಿಲ್ಲ ಅಂಥೇಳಿ. ಅವಳು ಹಾಗೇ ಕೆಲ್ಸಕ್ಕೆ ಬೇರೆ ಹೋಗೋದ್ರಿಂದ ಅವಳನ್ನು ಸ್ವಲ್ಪ ಬ್ಯುಸಿ ಅಂದ್ಕೊಳ್ತೀನಿ. ಅವ್ರ ಮಗ ಚಿನ್ಮಯ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಪಾಪ ವೀಡಿಯೋ ಎಲ್ಲ ನನಗೆ ಮಾಡಿಕೊಟ್ಟ ಅವನು ನನ್ನ ವೀಡಿಯೋಸ್ ಎಲ್ಲ ನೋಡ್ತಾನೆ ಅಂತ ಹೇಳಿದ್ರು. ಬಾಯ್ ಬಾಯ್ ಆಂಟಿ, ಬಾಯ್. ಯಾ ಕಡೆಗೆ ಹೋಗೋಕ್ಕೆ? ಎಲ್ಲಿಗೆ ಹೋಗುತ್ತೆ ಅವರು? ಬಾಯ್. ನನ್ನ ತಂಗಿ ಹೋದ್ರು, ಊಟ ಮಾಡಿ ಅಂದರೆ ಅಡುಗೆ ಎಲ್ಲ ಬೇಡ ಅಂತ ಹೇಳಿದ್ರು. ಈ ಬ್ಯಾಗಗಳು ಗಿಫ್ಟ್ ತೊಗೊಂಡು ಬಂದಿದ್ದೀನಿ ಅಂತ ಹೇಳಿದ್ರು. ನೋಡಿದೆ ಹಾಗೆ ಇಟ್ಟೆ. ಆಮೇಲೆ ಅವಳೇನೇ ಇಲ್ಲ ಫ್ರಿಡ್ಜ್ಗಿಡು ಅಂತ ಹೇಳಿ ಚಾಕ್ಲೇಟ್ಸ್ ಮಕ್ಳಿಗೆ ಅಂತ ಹೇಳಿ ಫಾರಿನ್ ಚಾಕ್ಲೇಟ್ ತೊಗೊಂಡ್ಬಂದಿದ್ದಾಳೆ. ಸೆಂಟ್ ಇಲ್ಲಿ ಇಟ್ಟೋಗಿದ್ದೆ, ನನ್ನ ಮಗ ಬರೋ ಅಷ್ಟೊಂದು ನೋಡಿ ಪ್ಯಾಕಿಂಗ್ ಎಲ್ಲ ರಿಮೂವ್ ಮಾಡಿಬಿಟ್ಟಿದ್ದಾನೆ. ಫಾರಿನ್ ಸೆಂಟ್ ಅಂತೆ, ಹೇಗಿದೆ ಅಂತ ನನಗೂ ಗೊತ್ತಿಲ್ಲ. ಇದ್ರ ಬೆಲೆನೂ ಕಟ್ಟೋಕ್ಕಾಗಲ್ಲ. ಅವ್ರ ಪ್ರೀತಿ ಮುಂದೆ ಅದು 1 ರೂಪಾಯಿದಿರ್ಬೋದು, ಅದ್ರ ಬೆಲೆ ಕಡಿಮೆ ಇದ್ರೂ ಪ್ರೀತಿ ಮಾತ್ರ ಬೆಲೆ ಕಟ್ಟೋಕ್ಕಾಗಲ್ಲ. ನೋಡ್ತಾ ಇರ್ಬೋದು. ಚೆನ್ನಾಗಿದೆ. ಚಾಕ್ಲೇಟ್ಸ್ ತಂದಿದ್ದಾಳೆ, ತುಂಬಾ ಖುಷಿ ಆಯಿತು. ಈ ವಿಡಿಯೋ ಮೂಲಕ ಅವಳಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದೆಲ್ಲ ತಂದು ಕೊಟ್ಟಿದ್ದಕ್ಕೆ ಅಂತಲ್ಲ, ಅವಳು ಬಂದು ನನ್ನನ್ನು ಮಾತಾಡಿಸ್ಕೊಂಡು ಹೋಗಿದ್ದು ತುಂಬಾ ಖುಷಿ ಕೊಡ್ತು. ತುಂಬ ವರ್ಷಗಳೇ ಆಗಿತ್ತು ಅವಳು ನೋಡಿ. ಬಟ್ ವಿಡಿಯೋ ಕಾಲ್ ನಾನು ಮಾತ್ರ ಮಾಡ್ತಾನೆ ಇರ್ತೀನಿ, ಯಾರು ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ. ನೆನಪಾದಾಗಂತೂ ನಾನು ಮಾಡ್ತಾನೆ ಇರ್ತೀನಿ, ಮಾತಾಡಿಸ್ತಾಳೆ. ಥ್ಯಾಂಕ್ ಯು ಶಾಂತಲ, ಲವ್ ಯು ಕಣೋ. ಅವರೆಲ್ಲ ಹೊರಟಾದ್ಮೇಲೆ ನಮ್ಮ ತಿಪ್ಟೂರಿಂದ ಪ್ರದೀಪಣ್ಣ ಬಂದಿದ್ದರು ಸೀರೆ ತೊಗೊಂಡು. ಈ ಸಲ ಅಂತೂ ತುಂಬಾ ಕಲೆಕ್ಷನ್ಸ್ ತಂದಿದ್ರು, ತುಂಬ ಚೆನ್ನಾಗಿತ್ತು ಸೀರೆಗಳು. ಅದಕ್ಕೆ ನೋಡೋಣ ಅಂತ ಹೇಳ್ಬಿಟ್ಟು ಬಂದೆ. ಚೆನ್ನಾಗಿದೆ ಸೀರೆಗಳೆಲ್ಲ, ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿತ್ತು ಈ ಸಲ ಸೀರೆ. ಒಂದಕ್ಕಿಂತ ಒಂದೊಂದು ಚೆನ್ನಾಗಿದೆ. ಗೌರಿ ವರಮಹಾಲಕ್ಷ್ಮಿ ಅಂದರೆ ಕೇಳಬೇಕಾ ನಮ್ಮ ಹೆಣ್ಮಕ್ಳ ಕತೆ, ಅಷ್ಟು ಚೆನ್ನಾಗಿರೋ ತಂದಿದ್ದಾರೆ. ಪರ್ಸ್ನಲಾಗಿ ನೋಡಿ ನನಗೆ ಈ ಕಲರ್ ತುಂಬಾ ಇಷ್ಟ ಆಯಿತು. ತೊಗೋಬೇಕು ಅಂತ ಅಂದ್ಕೊಳ್ತೀನಿ, ಬಟ್ ಇವಾಗ ಬೇಡ ಅಂತ ಹೇಳಿ ಹಾಗೆ ಸುಮ್ಮನಾದೆ. ಆದರೂ ಯಾಕೋ ಗೊತ್ತಿಲ್ಲ, ಅದ್ರ ಮೇಲೆ ಸಿಕ್ಕಾಪಟ್ಟೆ ಮನಸ್ಸಾಯಿತು. ತುಂಬ ಚೆನ್ನಾಗಿದೆ ಅದು, ಸೀರೆ ಆಗಿರ್ಬೋದು, ಕ್ವಾಲಿಟಿ ಮತ್ತು ಪ್ಯಾಟ್ರನು ಚೆನ್ನಾಗಿದೆ. ಅದನ್ನು ಒಂದು ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಜಾಸ್ತಿ ಓವರ್ ಆಯ್ತದೆ ಅಂತ ಇದಕ್ಕೆಲ್ಲ ಓವರ್ ಕೊಡಿಸ್ಬೇಕಲ್ಲ. ಪ್ಲೈನ್ ಏನು ರೇಟ್ ಅಣ್ಣ ಇದು? 3200 ರೂಪಾಯಿಗಳು. ಕೊಡೋ ರೇಟ್ ಹೇಳಿ, ನಿಮ್ಮ ರೇಟ್ ಹೇಳ್ಬೇಡಿ. ಇದು ಬೇಡವಾ? ಇದು ಈ ಥರ ಪ್ಲೈನ್ ನೋಡ್ತಾರೆ, ಈ ಥರ ವೈಟ್ ಬ್ಲೌಸಾ? ಇಲ್ಲ, ರನ್ನಿಂಗ್ 2400. ಎಷ್ಟು ನೀವು ಕೊಟ್ಟಿದ್ದು ಹೇಳಿ? 2000 ಅಲ್ವೇನಕ್ಕ? ಮತ್ತೆ ನೋಡಿ, ಈ ಸೀರೆ ತೊಗೊಂಡು ನಾನು ಆಲ್ಮೋಸ್ಟ್ 1 ಇಯರ್ ಆಯಿತು. ತುಂಬಾ ಚೆನ್ನಾಗಿದೆ ಇದು ಕ್ವಾಲಿಟಿ, ಮತ್ತು ಕಲರ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಇದರಲ್ಲಿ ವೆರೈಟೀಸ್ ಆಫ್ ಕಲರ್ ಇತ್ತು, ಒಂದಕ್ಕಿಂತ ಒಂದೊಂದು ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಇವ್ರ ಹತ್ರ ಆಲ್ಮೋಸ್ಟ್ ನಾನು ಸೀರೆಗಳನ್ನ ಒಂದು 3 ವರ್ಷದಿಂದನೂ ತೊಗೊಳ್ತಾನೆ ಇದ್ದೀನಿ. ಚೆನ್ನಾಗಿದೆ ಕ್ವಾಲಿಟಿ ಆಗಿರ್ಬೋದು, ಮತ್ತು ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು. ಕಲರ್ ನೋಡ್ಬೋದು. ಹಾಗೆ ಪ್ಯಾಟ್ರನು ಆವಾಗಲೇ ತೋರಿಸಿದ್ದು ಫ್ಲವರ್ ಬಂದು ಸ್ವಲ್ಪ ದೊಡ್ಡದಾಗಿತ್ತು. ಇದು ಬಂದು ಲೀಫ್ ಥರ ಇದೆ, ಎಲೆ ಥರ ಇದೆ. ತುಂಬಾ ಚೆನ್ನಾಗಿದೆ ಸೀರೆ ಇದು. ನಾನು ಈ ಸೀರೆ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನು ಅಂದರೆ, ನೀವು ಕಲರ್ ಆಗಿರ್ಬೋದು, ಒಂದೊಂದು ಸಲ ಕಲರ್ಗಳು ಸಿಗೋದಿಲ್ಲ, ನಾವು ಅಂದ್ಕೊಂಡಿದ್ದು ನಾವು ಇಷ್ಟಪಟ್ಟಿದ್ದು ಕಲರ್ ಸಿಗೋದಿಲ್ಲ. ಈ ಥರ ನೋಡಿದಾಗ ಪಟ್ಟಂತ ಎತ್ಕೋಬೇಕು ಅಂತ ಒಂದು. ಮತ್ತು ಇನ್ನೊಂದೇನು ಅಂದರೆ, ನೀವು
ತುಮಕೂರು ಡಿಸ್ಟಿಕ್ಕು ಎಲ್ಲೆಲ್ಲಿ ಹೇಳ್ತೀರಾ ಅವರ ಬಂದು ಸೀರೆನ ನಿಮಗೆ ಮನೆ ಬಾಗಿಲಿಗೆ ತಂದು ಕೊಡ್ತಾರೆ. ಏನಾದರೂ ಡ್ಯಾಮೇಜ್ ಏನಾದರೂ ಇದ್ದರೆ ಅವ್ರು ಎಕ್ಸ್ಚೇಂಜ್ ಕೂಡ ಮಾಡಿಕೊಡ್ತಾರೆ. ಇವರು ನಮ್ಮ ತಿಪ್ಟೂರಲ್ಲೇ ನಮ್ಮ ಅಜ್ಜಿ ಮನೆ ಹತ್ರ ಅಣ್ಣಾಪುರ ಹಳೆಪಳ್ಳಿ ಅಂತ ಹೇಳ್ತಾರೆ, ಅಲ್ಲಿಂದ ತೊಗೊಂಬರೋದು. ಬಟ್ ಇಲ್ಲಿ ಆಲ್ಮೋಸ್ಟು ಪ್ರದೀಪಣ್ಣವರು ತುಂಬಾ ಫೇಮಸ್ ಆಗಿದ್ದಾರೆ. ತುಂಬಾ ಫೇಮಸ್ಸು ಅಂದರೆ ಹೇಳೋಕ್ಕಾಗಲ್ಲ. ಸೀರೆಯವ್ರು ಬಂದಿದ್ರು ಅಂದರೆ ಪ್ರದೀಪಣ್ಣನ ಹೌದಾ ಅಂತ ಒಬ್ರಿಗೊಬ್ರು ಮಾತಾಡ್ಕೊಳ್ಳೋ ಇದಿದೆ. ಹೇಳಿದ್ನೆಲ್ಲ ಡ್ಯಾಮೇಜ್ ಏನಾದರೂ ಇದ್ದರೆ ಎಕ್ಸ್ಚೇಂಜ್ ಕೂಡ ಮಾಡಿಕೊಡ್ತಾರೆ. ಪ್ಯಾಟ್ರನ್ಸ್ಗಳು ಅಷ್ಟೇ, ಈಗ ಕಲಂಕಾರಿ ಡಿಸೈನ್ ಅಂತ ಇದು ಚೆನ್ನಾಗಿದೆ. ಇದು ಒಂಥರ ಭರತನಾಟ್ಯ ಆಡ್ತಾ ಇರೋ ಡಿಸೈನ್ ಇದು. ಬಾಯ್ ಬಾಯ್ ಹೋಗಿ ಬನ್ನಿ. ಅರ್ಜೆಂಟಲ್ಲ ಅವ್ರು ಯಾರೋ ವರ್ಷ ಬಂದಿತ್ತು. ಇವರು ಬಂದರೆ ಮಾತ್ರ ನಿಜವಾಗ್ಲೂ ವ್ಯಾಪಾರ ಮಾಡ್ದಂಗೆ ನಾವು ಕಳಿಸೋದಿಲ್ಲ. ಅವರು ಅಷ್ಟೇ ನಗ್ನಗ್ತಾ ಮಾತಾಡ್ತಾರೆ, ಅದೊಂದೇ ಖುಷಿ. ಕೆಲವರೆಲ್ಲ ತುಂಬಾ ಸಿಟ್ಟು ಮಾಡ್ಕೊಳ್ತಾರೆ, ಏನೋ ಒಂಥರ ಎಕ್ಸ್ಚೇಂಜ್ ಕೊಡಲ್ಲ ರೀ ಹಾಗೆ ಹೇಗೆ ಅಂತಾರೆ. ನಾನಂತೂ ಅಂಕಲ್ಗೆ ಅಂದರೆ ಪ್ರದೀಪಣ್ಣವ್ರ ತಂದೆ ಅಂಕಲ್ಗೆ ಸ್ವಲ್ಪ ಬೇಜಾರೇ ಮಾಡಿಬಿಟ್ಟಿದ್ದೀನಿ. ಒಂದು ಸಲ ಸೀರೆ ತೊಗೊಂಡು 2 ಸಲ ಅದೇ ಸೀರೆನೇ ಕಂಪಲ್ಸರಿಯಾಗಿ ನಾನು 2 ಸಲ ಎಕ್ಸ್ಚೇಂಜ್ನ ಕೊಟ್ಬಿಟ್ಟಿದ್ದೆ. ಆವಾಗ ಅಂಕಲ್ ಸ್ವಲ್ಪ ಗರಂ ಆಗಿಬಿಟ್ಟಿತ್ತು. ಬಟ್ ಹಾಗೇನಿಲ್ಲ, ಚೆನ್ನಾಗಿ ಎಲ್ಲ ವ್ಯಾಪಾರ ಖುಷಿಯಿಂದ. ನೋಡಿ, ವರಮಹಾಲಕ್ಷ್ಮಿ ಗೌರಿಗೆ ಒಳ್ಳೊಳ್ಳೆ ಸೀರೆಗಳನ್ನ ಹಾಕ್ಸಿದ್ರು. ಅದರಲ್ಲೂ ಈ ಸಲ ಗೌರಿಗೆ ತುಂಬಾ ಚೆನ್ನಾಗಿ ಹಾಕ್ಸಿದ್ದಾರೆ. ಇದು ಅಷ್ಟೇ, ಇದರಲ್ಲೂ ಕಾಂಬಿನೇಷನ್ ಎಲ್ಲ ಇತ್ತು. ಫುಲ್ ಎಲ್ಲ ಚೆಕ್ಸ್ ಬಂದಿದೆ, ಸಣ್ಣದಾಗಿದೆ ಚೆಕ್ಸು. ಹಾಗೆ ನೋಡಿ, ನಾನು ಒಂದು ಸೀರೆನ ತೊಗೊಂಡಿದ್ದೆ ಇನ್ಸ್ಟಾಗ್ರಾಮ್ ಪೇಜಲ್ಲಿ, ಗೋಲ್ಡನ್ ಕಲರ್ ತೊಗೊಂಡಿದ್ದೆ. ಅದು ಬ್ಲೌಸು ನಾನು ಹೇಳಿದ್ದೆ ಒಂದು ರೀತಿ, ಅವರು ಹೊಲ್ದಿರೋದೇ ಒಂದು ರೀತಿ. ನಾನು ಈ ಸಲ ಹ್ಯಾಂಡ್ ವರ್ಕ್ ಬೇಡ ಮಿಷಿನ್ ವರ್ಕು ಅಂತ ಮಾಡಿಸ್ದೆ. ಬಟ್ ಚೆನ್ನಾಗಿದೆ. ಬಟ್ ನಾನು ಸ್ಲೀವ್ಸ್ಗೆಲ್ಲ ಹೇಳಿದ್ದೆ ಬೀಡ್ಸ್ ಎಲ್ಲ ಹಾಕಿ ಅಂತ ಹೇಳಿ, ಬಟ್ ಅವರೇನು ಹಾಕಿಲ್ಲ. ಕೇಳಿದಾಗ ಹಾಕ್ಕೊಡ್ತೀನಿ ಬಿಡಿ, ಇವಾಗ ಅಮೌಂಟ್ ಕೊಡಿ 300 ರುಪೀಸ್ ಅಂತ ಹೇಳಿದ್ರು. ಇಷ್ಟೆಲ್ಲ ಆಗಿದೆ ಬಿಡು ಅಂದ್ಬಿಟ್ಟು ನಾನೇ ಇದನ್ನು ತೊಗೊಂಡು ಬಂದು ಇವಾಗ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಬರೀ ಸ್ಲೀವ್ಸಿಗೆ ಮಾತ್ರ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಒಂದು ಟಿಪ್ನ ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಕಾಳು ಅಥವಾ ಬಟಾಣಿ ಏನಾದರೂ ನೆನೆಸ್ಬೇಕು ಅಂದರೆ, ಒಂದು 2 ಅವರಲ್ಲಿ ನೆನೆಸ್ಕೋಬೇಕು ಅಂದರೆ ಈ ಥರ ಮಾಡಿ. ಹಾಟ್ ಬಾಕ್ಸ್ಗೆ ಕಾಳು ಹಾಕ್ಬಿಟ್ಟು ಸ್ವಲ್ಪ ಬಿಸಿನೀರು ಹಾಕ್ಬಿಟ್ಟು ಮುಚ್ಚಿಡಿ. ಆಮೇಲೆ ನೋಡಿದ್ರೆ ನಿಮಗೆ ತುಂಬ ನೀಟಾಗಿ ಮಾಮೂಲಿಯಾಗಿ ಹೇಗೆ ನೆಂದಿರುತ್ತೆ, ನೈಟ್ ಇಡೀ ನೆನೆಸಿಟ್ರೆ ಹೇಗಿರುತ್ತೆ ಅದೇ ಥರ ನೆಂದಿರುತ್ತೆ. ನನಗೂ ಇದು ಈಗೀಗ ರೀಸೆಂಟಾಗಿ ಅವತ್ತೊಂದು ದಿವಸ ನೋಡೋಣ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಆವಾಗ ಇದು ವರ್ಕ್ ಆಯಿತು. ಹಾಗೆ ಇವತ್ತು ಸಂಕಷ್ಟಹರ ಚತುರ್ಥಿ ಇತ್ತು, ಹಾಗಾಗಿ ಇವತ್ತು ಉಪವಾಸ ಇರಬೇಕು ಅಂದ್ಕೊಂಡು, ಬಟ್ ಫಸ್ಟು ನಾನು ಉಪವಾಸ ಇರೋದು ಬೇಡ, ಗ್ಯಾಸ್ಟ್ರಿಕ್ ಆಗಿದೆ ಈ ನಡುವೆ ಅಂದ್ಕೊಂಡು ನಾನು ಬೇಡ ಅಂದ್ಕೊಂಡಿದ್ದೆ. ಬಟ್ ಅದಂಗೆ ಆಗಲ್ಲ, ಯಾಕಂದರೆ ಪ್ರತಿ ತಿಂಗಳು ಪ್ರತಿ ವರ್ಷದಲ್ಲಿ 1 ಸಲ 2 ಸಲನಾದರೂ ಮಂಗಳವಾರ ಬಂದೇ ಬರುತ್ತೆ. ಹಾಗೆ ಮಾಡೋದ್ರಿಂದ ಮಂಗಳವಾರ ಮಾಡೋದ್ರಿಂದ 21 ಸಲ ಮಾಡೋ ವೃತ್ತಕ್ಕೆ ಸಮ ಅಂತ ಹೇಳ್ತಾರೆ. ಹಾಗಾಗಿ ಇದನ್ನು ಮಾಡ್ಕೊಳ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ಒಳ್ಳೆ ವಿಡಿಯೋ ಜೊತೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ನನ್ನ ವಿಡಿಯೋನ ಹೀಗೆ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್. ನಗ್ತಾಯಿರಿ, ನಗಿಸ್ತಾಯಿರಿ. ಟೇಕ್ ಕೇರ್. ಲವ್ ಯು ಆಲ್.